ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಎಗ್ ಪಪ್ಸ್ ಬೇಕ್ರಿ ಸ್ಟೈಲಲ್ಲಿ ಮನೇಲೆ ಹೇಗೆ ಎಗ್ ಪಪ್ಸ್ನ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸೇಮ್ ಬೇಕ್ರಿಲಿ ಹೇಗಿರುತ್ತೆ ಅದೇ ಟೇಸ್ಟ್ ಕೊಡೋಂಥ ಈ ಎಗ್ ಪಪ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಮತ್ತು 1 ಸ್ಪೂನಷ್ಟು ತುಪ್ಪನ ಹಾಕಬೇಕು. ಎಲ್ಲನೂ ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. 1 ಸ್ಪೂನಷ್ಟು ತುಪ್ಪ ಆದರೆ ಇದಕ್ಕೆ ಸಾಕಾಗುತ್ತೆ. ಇದಕ್ಕೆ ಇವಾಗ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಕಲಿಸ್ಕೋಬೇಕು. ಒಟ್ಟಿಗೆ ನೀರು ಹಾಕಬಾರ್ದು, ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ತಾ ಎಷ್ಟು ಬೇಕಾಗುತ್ತೆ ನೋಡ್ತಾ ನಾವಿಲ್ಲಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ತೀವಿ ಅದೇ ಥರ ಕಲಿಸಿದರೆ ಆಯಿತು. ನೋಡ್ಬೋದು ನೀವಿಲ್ಲಿ ಈ ಥರ ಹಿಟ್ಟನ್ನ ನಾದ್ಕೋಬೇಕು. ಇದಾದ ನಂತರ ನಾವಿಲ್ಲಿ ಚೆನ್ನಾಗಿ ಒಂದು ಸಾರಿ ಈ ಥರ ನಾನು ನೋಡಿ ಕಟ್ಟೆ ಮೇಲ್ಗಡೆ ನೀಟಾಗಿ ಈ ಥರ ನಾದ್ಕೋಬೇಕು. ಈ ಥರ ನಾದೋದ್ರಿಂದ ಎಗ್ ಪಪ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಹಿಟ್ಟನ್ನ ಈ ಥರ ನಾದಿದ ಮೇಲೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇವಾಗ ನಾವು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಕ್ಕಿಡೋಣ. ಹಿಟ್ಟು ನೆನೆಯೋವರೆಗೂ ನಾವಿಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಈ ಸ್ಟಫಿಂಗ್ನ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ನಾನಿಲ್ಲಿ ತೋರಿಸ್ತೀನಿ ಬನ್ನಿ. ಒಂದು ಬಾಳ್ಗೆಗೆ ಒಂದು 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಹಸಿಮೆಣ್ಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಅಚ್ಕಾರದ ಪುಡಿ ಕೂಡ ಸೇರಿಸ್ಕೋಬೇಕು. ಹಾಗಾಗಿ ನಾನಿಲ್ಲಿ ಹಸಿಮೆಣ್ಸಿಕಾಯಿನ ಒಂದು ಮಾತ್ರ ಹಾಕಿದ್ದೀನಿ. ಮಕ್ಕಳು ತಿಂತಾ ಇದ್ದರೆ ಹಸಿಮೆಣ್ಸಿಕಾಯಿನ ಸ್ಕಿಪ್ ಮಾಡ್ಬೋದು ಅಥವಾ ಒಂದು ಹಾಕ್ಕೋಬೋದು. ನಾನಿಲ್ಲಿ ಒಂದು ಹಸಿಮೆಣ್ಸಿಕಾಯಿನ ಸೇರಿಸ್ಬಿಟ್ಟು ನೆಕ್ಸ್ಟು ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಅರಿಶಿನ, ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲನೂ ಹಾಕಿ ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಸೇರಿಸ್ತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೋಬೇಕು. ಇಲ್ಲಿ ವಿಡಿಯೋ ಸ್ಕಿಪ್ ಆಗಿರೋದ್ರಿಂದ ನಾನಿಲ್ಲಿ ಉಪ್ಪನ್ನ ಸೇರಿಸಿದ್ದೀನಿ, ಬಟ್ ವಿಡಿಯೋ ಸ್ಕಿಪ್ ಆಗಿದೆ. ಹಾಗಾಗಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಸ್ಲರಿನ ರೆಡಿ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂದರೆ 1-2 ಸ್ಪೂನ್ ಅಥವಾ 3 ಸ್ಪೂನಷ್ಟು ತುಪ್ಪಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಸೇರಿಸ್ಕೋಬೇಕು. ಈ ಥರ ಚೆನ್ನಾಗಿ ಕಲಸಿ ನಾವಿಲ್ಲಿ ಒಂದು ಸ್ಲರಿನ ರೆಡಿ ಮಾಡಿಟ್ಕೋಬೇಕು. ಇದು ಎಗ್ ಪಪ್ಸಿಗೆ ತುಂಬಾ ಮುಖ್ಯವಾದಂಥ ಪದಾರ್ಥ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಸ್ಲರಿ ಕೂಡ ರೆಡಿಯಾಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಅಂತ. ಇವಾಗ ಇದರಲ್ಲಿ ಉಳ್ಳೆ ತೆಗಿತಾ ಇದ್ದೀನಿ. ದೊಡ್ಡದಾಗಿಯೇ ಉಳ್ಳೆಗಳನ್ನು ತೆಕ್ಕೋಬೇಕು. ನಾವೇನು ಚಪಾತಿ ಹಿಟ್ಟು ತೆಗಿತೀವಲ್ಲ ಅದಕ್ಕಿಂತ ದೊಡ್ಡ ಉಳ್ಳಿಗಳನ್ನು ನಾವಿಲ್ಲಿ ತೆಗಿಬೇಕಾಗುತ್ತೆ. ಸೊ ಇದರಲ್ಲಿ ನಾನು ಒಂದು 6 ಎಗ್ ಪಫ್ಸ್ನ ಮಾಡ್ತಾಯಿದ್ದೀನಿ. ನಾನೇನು ಹಿಟ್ಟು ತೋರಿಸಿದ್ದೀನಿ ಅದರಲ್ಲಿ ಒಂದು 6 ಎಗ್ ಪಫ್ಸ್ ರೆಡಿ ಆಗುತ್ತೆ. ಇವಾಗ ಸ್ವಲ್ಪನೇ ಹಿಟ್ಟು ಹಚ್ಬಿಟ್ಟು ನಾವು ಹೇಗೆ ಚಪಾತಿನ ಲಟ್ಸ್ಕೋತೀವಿ ಅದೇ ಥರ ಲಟ್ಸ್ಕೋಬೇಕಾಗುತ್ತೆ. ಸ್ವಲ್ಪನೇ ಹಿಟ್ಟು ಹಚ್ಚಿ, ತುಂಬ ಕೂಡ ಹಿಟ್ಟು ಹಚ್ಚಬೇಡಿ, ಒಣ ಹಿಟ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಹಚ್ಬಿಟ್ಟು ಈ ಥರ ಚಪಾತಿನ ಹೇಗೆ ಲಟ್ಟಿಸ್ಕೋತೀವಿ ಅದೇ ಥರ ಲಟ್ಟಿಸ್ಕೋಬೇಕು. ನೋಡಿ, ಇವಾಗ ಎಲೆ ರೆಡಿ ಆಯಿತು. ಇದೇ ಥರ ನಾವು 6 ಎಲೆಗಳನ್ನು ಲಟ್ಸ್ಕೋಬೇಕು. ನಿಮಗೆ ಎಷ್ಟು ಲೇಯರ್ ಬೇಕಾಗುತ್ತೆ ಅಷ್ಟು ಎಲೆಗಳನ್ನ ನೀವು ಲಟ್ಸ್ಕೋಬೋದು. ಮತ್ತು ನಾನಿಲ್ಲಿ ತುಪ್ಪ ಮತ್ತು ಮೈದಾ ಹಿಟ್ಟು ಹಾಕಿ ಏನು ಸ್ಲರಿ ರೆಡಿ ಮಾಡಿದ್ವಿ ಅದನ್ನ ಇಲ್ಲಿ ಒಂದು ಪ್ಲೇಟ್ ಮೇಲ್ಗಡೆ ನಾನಿಲ್ಲಿ ಎಲೆನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ತುಪ್ಪ ಮೈದಾ ಹಿಟ್ಟ ಸ್ಲರಿನ ಹಚ್ತಾ ಇದ್ದೀನಿ. ಎಲ್ಲ ಕಡೆನೂ ನೀಟಾಗಿ ಈ ಥರ ಸವರ್ಕೋಬೇಕು. 1 ಸ್ಪೂನಷ್ಟು ನೀವು ಆರಾಮಾಗಿ ಒಂದು ಎಲೆ ಮೇಲೆ ತುಪ್ಪನ
ಅಂದರೆ ತುಪ್ಪದ ಸ್ಲೆರಿನ ಹಾಕ್ಕೋಬೇಕು. ಯಾಕಂದರೆ ನೀವು ಕಡಿಮೆ ಹಾಕಿದರೆ ಎಗ್ ಪಫ್ಸ್ ಕ್ರಿಸ್ಪಿನೆಸ್ ಬರೋದಿಲ್ಲ. ಹಾಗಾಗಿ ನೀಟಾಗಿ ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. 1 ಸ್ಪೂನಷ್ಟು ಈ ಸ್ಲೆರಿನ ನೀವು ಹಾಕಲೇಬೇಕು, ಅದಕ್ಕಿಂತ ಕಡಿಮೆ ಹಾಕಬಾರ್ದು. ಈ ಸ್ಲೆರಿನ ಹಾಕಿ ಈ ಥರ ಮಾಡೋದ್ರಿಂದ ಎಗ್ ಪಫ್ಸ್ ತುಂಬ ಕ್ರಿಸ್ಪಿನೆಸ್ ಆಗಿ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಪ್ರತಿಯೊಂದು ಎಲೆನೂ ಹೀಗೆ ಒಂದಾದ್ರ ನಂತರ ಒಂದು ಹಾಕ್ತಾ ಹೋಗಬೇಕು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಸಪೋರ್ಟ್ ಸಿಕ್ಕಂಗಾಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ತುಂಬಾ ಮುಖ್ಯ. ಹಾಗಾಗಿ ಎಲ್ಲರೂ ಕೂಡ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೋಡಿ, ಇವಾಗ ಎಲ್ಲ ಎಲೆಗಳನ್ನೂ ಈ ಥರ ಹಾಕಿಬಿಟ್ಟು ಸ್ವಲ್ಪ ಒಣ ಪುಡಿನ ಹಾಕಿಬಿಟ್ಟು ಲಟ್ಟಿಸ್ಕೋಬೇಕು. ಹೇಗೆ ಲಟ್ಟಿಸ್ಬೇಕು ಅಂದರೆ, ನಾವು ಚಪಾತಿ ಲಟ್ಟಿಸ್ತೀವಲ್ಲ, ತುಂಬ ಪ್ರೆಸ್ ಮಾಡಿ ಆ ಥರ ಲಟ್ಟಿಸ್ಬಾರ್ದು. ಮೇಲೇ ಸ್ವಲ್ಪನೇ ಲಟ್ಟಿಸ್ತಾ ಬರಬೇಕು. ಅಂದಾಗ ಮಾತ್ರ ಲೇಯರ್ ಆಗಿ ಎಗ್ ಪಫ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮೇಲೇ ಲಟ್ಟಿಸಿದ್ದೀವಿ. ಇವಾಗ ಈ ಎಡ್ಜ್ಗಳೇನಿರುತ್ತೆ, 4 ಸೈಡ್ ಎಡ್ಜ್ಗಳನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ, ಈ ಥರ 4 ಸೈಡ್ ಎಡ್ಜ್ಗಳನ್ನು ಕಟ್ ಮಾಡಿ ಇದನ್ನ ತೆಗೆದ್ಬಿಡೋಣ. ಎಡ್ಜ್ಗಳನ್ನೆಲ್ಲ ಕಟ್ ಮಾಡಿ ತೆಗೆದ ನಂತರ ಈ ಥರ ಸ್ಕ್ವೇರ್ ಶೇಪಲ್ಲಿ ನಮಗೆ ರೆಡಿಯಾಗುತ್ತೆ. ಸೊ ಇದನ್ನ ನಾವಿಲ್ಲಿ 4 ಭಾಗನ ಮಾಡಬೇಕು. 4 ಭಾಗವಾಗಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇವಾಗ 4 ಭಾಗವಾಗಿ ಕಟ್ ಮಾಡಿದ್ದೀನಿ. ಇದಕ್ಕೆ ನಾವು ಏನು ಸ್ಟಫಿಂಗ್ ರೆಡಿ ಮಾಡಿರ್ತೀವಿ ಅದನ್ನ ಈ ಥರ ಹಾಕೋಬೇಕು. ನೋಡಿ, ಪ್ರತಿಯೊಂದು ಎಲೆಗೂ ನಾನಿಲ್ಲಿ ಸ್ಟಫಿಂಗ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಎಗ್ನ ಬಾಯ್ಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಅರ್ಧ ಕಟ್ ಮಾಡಿಬಿಟ್ಟು ಒಂದೊಂದು ಎಲೆಗೆ ಅರ್ಧ ಎಗ್ನ ಹಾಕ್ತಾಯಿದ್ದೀನಿ. ಇದಾದ ಮೇಲೆ ನಾವು 1 ಸ್ಪೂನ್ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಈ ಥರ ರೆಡಿ ಮಾಡ್ಕೋಬೇಕು. ನೋಡಿ, ಅದನ್ನ ತುದಿಗೆ ಹಚ್ಚಿಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಈ ಎಗ್ ಪಫ್ಸ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ 4 ಮೂಲೆಗಳಿಗೆ ಏನು ಮೈದಾ ಹಿಟ್ಟನ್ನ ನೀರು ಹಾಕಿ ಕಲಸಿದ್ದೆ ಅದನ್ನ ಹಚ್ತಾಯಿದ್ದೀನಿ. ಆ ಥರ ಮಾಡೋದ್ರಿಂದ ನಮಗೆ ಎಲೆಗಳು ಬಿಟ್ಕೊಳೋದಿಲ್ಲ, ಅಂದರೆ ಓಪನ್ ಆಗೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ಈ ಶೇಪಲ್ಲಿ ಎಗ್ ಪಫ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು. ಇವಾಗ ಫ್ರೈ ಮಾಡೋಣ. ತುಂಬ ಹೈ ಫ್ಲೇಮಲ್ಲೂ ಕೂಡ ಫ್ರೈ ಮಾಡೋದು ಬೇಡ, ತುಂಬ ಲೋ ಫ್ಲೇಮಲ್ಲಿ ಕೂಡ ಫ್ರೈ ಮಾಡೋದು ಬೇಡ. ಒಂದು ಮೀಡಿಯಮ್ ಉರಿಯಲ್ಲಿ ನಾವಿಲ್ಲಿ ಎಗ್ ಪಫ್ಸ್ನ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಚೆನ್ನಾಗಿ ಅದು ನಾವು ಲೇಯರ್ ಮಾಡಿರ್ತೀವಲ್ವ, ಚೆನ್ನಾಗಿ ಫ್ರೈ ಆಗಬೇಕು. ಹಾಗಾಗಿ ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಇದು ಗೋಲ್ಡನ್ ಕಲರ್ ತಿರುಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇವಾಗ ಎಗ್ ಪಫ್ಸ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಪ್ಲೇಟಿಗೆ ಇದನ್ನ ತೆಗೆದ್ಬಿಡೋಣ. ನಾನಿಲ್ಲಿ ಬಾಳಿಗೆ ಚಿಕ್ಕದಾಗಿರೋದ್ರಿಂದ 2 ಪಫ್ಸ್ಗಳನ್ನ ಫ್ರೈ ಮಾಡ್ತಾಯಿದ್ದೀನಿ. ನೀವೇನಾದರೂ ದೊಡ್ಡ ಬಾಳಿಗೆ ಏನಾದರೂ ಇದ್ದರೆ ನೀವು 4 ಈ ಥರ ಫ್ರೈ ಮಾಡ್ಕೋಬೋದು ಒಟ್ಟಿಗೆ. ನಾನಿಲ್ಲಿ ಚಿಕ್ಕದಾಗಿರೋದ್ರಿಂದ 2 ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಪ್ಲೇಸ್ ಬೇಕು, ಚೆನ್ನಾಗಿ ಫ್ರೈ ಆಗಬೇಕಲ್ವ. ಹಾಗಾಗಿ ನೋಡಿ, ಮತ್ತೆ 2 ಕೂಡ ಹಾಕಿ ನಾನಿಲ್ಲಿ ಫ್ರೈ ಮಾಡಿದ್ದೀನಿ. ಇವಾಗ ಇದನ್ನು ಕೂಡ ತೆಗೆದ್ಬಿಡೋಣ. ಬಿಸಿ ಬಿಸಿಯಾದ ಬೇಕ್ರಿ ಸ್ಟೈಲ್ ಎಗ್ ಪಫ್ಸ್ನ ಮನೇಲೇ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಕ್ರಿಸ್ಪಿನೆಸ್ ಆಗಿರುತ್ತೆ. ಖಂಡಿತ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ.